ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ತಾಲೂಕು ಕಾನೂನು ಸೇವಾ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ಪೋಷಣ ಅಭಿಯಾನ ಯೋಜನೆಯಡಿ ಸುಪೋಷಿತ ಕಿಶೋರಿ ಸಶಕ್ತ ನಾರಿ ತಾಲೂಕು ಮಟ್ಟದ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹನುಮಂತ ಜಿಎಚ್ ನೆರವೇರಿಸಿ ಮಾತನಾಡಿ, ನಮ್ಮ ಜೀವನ ಶೈಲಿಯನ್ನ ಹೇಗೆ ನೋಡಿಕೊಳ್ಳಬೇಕು ಎಂಬುದನ್ನೇ ನಾವೆಲ್ಲರೂ ಮರೆತಿದ್ದೇವೆ. ನಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಹಾಗೂ ಕೆಟ್ಟ ಪರಿಣಾಮಗಳು ಬಹಳಷ್ಟು ಪರಿಣಾಮ ಬೀರುತ್ತವೆ. ನಾವು ತಿನ್ನುವ ಆಹಾರದಲ್ಲಿ ಪೌಷ್ಟಿಕಾಂಶಗಳು ಇವೆಯೇ ಎಂಬುದನ್ನು ತಿಳಿದುಕೊಳ್ಳಬೇಕು. ಸರ್ಕಾರದ ವತಿಯಿಂದ ಸಿಗ್ತಾ ಇರುವ ಸೌಲಭ್ಯಗಳ ಬಗ್ಗೆ ಅರಿವಿರಬೇಕು. ಮಕ್ಕಳನ್ನ ಸಶಕ್ತರನ್ನಾಗಿ ಬೆಳೆಸಲು ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಬಹಳ ಮುಖ್ಯ ಎಂದರು. ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗಳಲ್ಲಿ ಫ್ರೀಕ್ವೆಂಟ್ ಮೆಡಿಕಲ್ ಚೆಕಪ್ ಹೋಗ್ತಾ ಇರ್ತಾರೆ, ಹೌದಲ್ಲ? 3 ಮಂತ್ಸ್ ಆದಮೇಲೆ ಎವರಿ ಮಂತ್ ಹೋಗಲೇಬೇಕು. ಹಿಂದೆ ನಮ್ಮ ತಾಯಿ ಹಿಂದೆ ಹೋಗ್ತಿದ್ರ? ಅವ್ರಿಗೆಲ್ಲ ನಾರ್ಮಲ್ ಡೆಲಿವರಿ ಆಗ್ತಿರ್ಲಿಲ್ವಾ? ಇವತ್ತು ನಾರ್ಮಲ್ ಡೆಲಿವರಿ ಅಂತ ಹೇಳಿದ್ರೆ ಅದು ಬಹುಶಃ ಅವ್ರ ಕರಿಯರಪ್ಪಲ್ಲಿ ಅವಾರ್ಡ್ ಕೊಡೋಣ ಅಂತೀವಿ ಅವ್ರಿಗೆ, ಹೌದಲ್ಲ? ಅಂದರೆ ವೆದರ್ ನಮ್ಮ ಜೀವನ ಶೈಲಿ ಹೇಗಿದೆ ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ನಾವು ತಿಂತಿದ್ದೀವಿ, ಬೆಳಗ್ಗೆ ತಿಂಡಿ ತಿಂತೀವಿ, ಮಧ್ಯಾಹ್ನ ಊಟ ತಿಂತೀವಿ, ನೈಟ್ ತಿಂತಿದ್ದೀವಿ. ಏನು ತಿಂತೀವಿ ಅನ್ನೋದು ಮುಖ್ಯ, ಎಷ್ಟು ತಿಂತೀವಿ ಅನ್ನೋದು ಮುಖ್ಯ. ನಿಜವಾಗ್ಲೂ ಕೂಡ ನಾವು ತಿನ್ನೋಂಥದ್ರಲ್ಲಿ ಪೌಷ್ಟಿಕ ಆಹಾರ ಇದೆಯಾ, ಪೌಷ್ಟಿಕಾಂಶ ಇದೆಯಾ? ನಾನು ನೋಡಿ, ತಾಯಿಗೆ ಶೀತ ಬಂದರೆ ಮಗು ಬರುತ್ತೆ. ನಮ್ಮದು ಸೈಕಲ್, ನಮ್ಮ ನಿಸರ್ಗ ಹೇಗಿದೆ ಅಂತ ಹೇಳಿದ್ರೆ ತಾಯಿಗೆ ಬಂತು ಅಂತ ಹೇಳಿದ್ರೆ ಮಕ್ಕಳಿಗೂ ಬರುತ್ತೆ. ನಾನು ಸರಿಯಾದ ಆಹಾರ ತಿಂದರೆ ನನ್ನ ಮಗು ಕೂಡ ಆರೋಗ್ಯವಾಗಿರ್ತದೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ಅಂಗನವಾಡಿಯಿಂದ ಹಿಡಿದು, ಅಥವಾ ನೀವೆಲ್ಲ ಅಂಗನವಾಡಿ ಕಾರ್ಯಕರ್ತರಿದ್ದೀರಿ, ನೀವೆಲ್ಲ ಕೂಡ ಹಲವಾರು ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಿಳುವಳಿಕೆಯ ಮುಖಾಂತರ ಹೇಳ್ತಾ ಹೋಗ್ತೀರಿ. ಆದಾಗಿ ಕೂಡ ಸುಧಾರಿಸಿದೆಯಾ? ನಿಮ್ಗೆ ಅನಿಸಿದೆಯಾ ಸುಧಾರಣೆ ಆಗಿದೆ ಅಂತ? ಸಂಪೂರ್ಣವಾಗಿ ಸುಧಾರಣೆ ಆಗಿದೆ ಅಂತ ಅನಿಸಿದೆಯಾ? ಹಾಗಾದರೆ ತಪ್ಪು ಯಾರ್ದು? ನಮ್ಮದೇ. ಮೊದಲನೇದು, ಯಾವುದೇ ಸರ್ಕಾರಿ ಯೋಜನೆಗಳ ಬಗ್ಗೆ ನಮಗೆ ಅರಿವಿಲ್ಲದಿರೋದು. ಎರಡನೇದು, ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲದಿರೋದು. ಮೂರನೇದು, ಅದು ತಿಳ್ಕೊಂಡ್ರೂ ಕೂಡ ಬೇರೆಯವರಿಗೆ ಹೇಳ್ದಿರೋದು. ಈ 3 ವಿಚಾರಗಳಲ್ಲಿ ನಾವೇನಾದರೂ ಸಮರ್ಪಕತೆ ಸಾಧಿಸ್ತಿಲ್ಲ ಅಂತ ಹೇಳಿದ್ರೆ, ಹಲವಾರು ಕಾರ್ಯಕ್ರಮಗಳು ಮಾಡಿದಾಗಿ ಕೂಡ ಅದರ 100ಕ್ಕೆ 100% ಏನು ನಾವು ಅದರ ಒಂದು ಸಾಧನೆ ಆಗಬೇಕು ಅಂತ ನಾವೇನು ಬಯಸಿರ್ತೀವಿ ಕಾರ್ಯಕ್ರಮ ತಂದಾಗ, ಅದು ಎಲ್ಲೋ ಕೂಡ ವಿಫಲತೆ ಆಗ್ತದೆ. ಹಾಗಾಗಿ ಬಹಳಷ್ಟು ಕಾರ್ಯಕ್ರಮ, ಈ ರೀತಿ ರಾಷ್ಟ್ರೀಯ ಸಪ್ತಾಹ ಕಾರ್ಯಕ್ರಮ ಅದು ಮೊನ್ನೆ ಕಾರ್ಯಕ್ರಮ ಅಲ್ಲ. 1982ರಿಂದ ಹೆಚ್ಚು ಕಡಿಮೆ 36 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಬಂತಿದೆ. 82ರಿಂದ ಭಾರತ ದೇಶದಲ್ಲಿ. ಈ ವರ್ಷ ಬಹಳ ಚೆನ್ನಾಗಿದೆ ನೋಡಿ, ಸುಪೋಷಿತ ಕಿಶೋರಿ ಸಶಕ್ತ ನಾರಿ ಅಂತ. ಮಕ್ಕಳನ್ನು ನಾವೇನಾದರೂ ಸರಿಯಾದ ರೀತಿಯಲ್ಲಿ ಅವನ್ನು ಬೆಳೆಸಿದ್ರೆ ನಾಳೆ ದಿನ ಏಬಲ್ ಲೇಡಿಯಾಗಿ ಬೆಳೀತಾರೆ, ಒಂದು ಸಶಕ್ತ ನಾರಿಯಾಗಿ ಬೆಳೀತಾರೆ. ಅದಕ್ಕೆ ಹೇಳೋದು, ನೀವು ನೋಡಿ, ಎಸ್ಪೆಷಲಿ ಪ್ರೆಗ್ನೆಂಟ್ ಟೈಮಲ್ಲಿ ಅವರಿಗೆ ಬ್ಲಡ್ ಲಾಸ್ ಆಗ್ತದೆ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಕೆಎನ್ ವೆಂಕಟೇಶ್, ಕಾರ್ಯನಿರ್ವಾಹಕ ಅಧಿಕಾರಿ ಪಿಎಸ್ ಅನಂತರಾಜು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗೋವಿಂದರಾಜು, ಪೋಷಣ ಅಭಿಯಾನದ ತಾಲೂಕು ಸಂಯೋಜಕರಾದ ಎಸ್ ನಂದಿನಿ ಸೇರಿದಂತೆ ಇತರರು ಹಾಜರಿದ್ದರು.